ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ. ಐಟಿ ದಾಳಿಗೆ ಹೆದರಿ ಶೂಟ್ ಮಾಡಿಕೊಂಡ ರಾಯ್. ಸಾವಿರಾರು ಕೋಟಿ ಒಡೆಯ ಕಾನ್ಫಿಡೆಂಟ್ ಎಂಬ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮ, ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮೊತ್ತ ಕೊಡ್ತಿದ್ದ ದೈತ್ಯ ಉದ್ಯಮಿ. 12 ರೋಲ್ಸ್ ರಾಯ್ಸ್ ಕಾರುಗಳು ಸೇರಿ ಐಷಾರಾಮಿ ಮಾಲೀಕ. ನೂರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತನ್ನ ಕಚೇರಿಯಲ್ಲಿ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಐಟಿ ಅಧಿಕಾರಿಗಳ ಮುಂದೆನೆ. ಸಿಜೆ ರಾಯ್ ಸಂಬಂಧಿಸಿದ ಕಚೇರಿಗಳ ಮೇಲೆ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರಂತೆ. ಇವತ್ತು ಕೂಡ ಕೇರಳದಿಂದ ಬಂದಿದ್ದ ಐಟಿ ಆಫೀಸರ್ಸ್ ಕಾನ್ಫಿಡೆಂಟ್ ಕಚೇರಿ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸಿದ್ದಾರೆ. ಸಿಜೆ ರಾಯ್ನ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ತನ್ನ ಬಳಿಯದ್ದ ಗನ್ ತೆಗೆದುಕೊಂಡು ಸಿಜೆ ರಾಯ್ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದರೆ ಲಾಸ್ಟ್ 2 years ಬ್ಯಾಕ್ ಮದುವೆ, ಅವ್ರ ತಮ್ಮ ಅಣ್ಣನ ಮಗನ ಮದುವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ. ಸೊ ಇಷ್ಟು ಬೇಗ ಇವ್ರಿಂಗೆ ಮಾಡ್ಕೋತಾರೆ ಅಂತ ನನಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗ್ತಿಲ್ಲ. ಮತ್ತು ಇದು ತುಂಬಾ ತಡ್ಕೊಳಕ್ಕಾಗದೇ ಇರೋಂಥ ನೋವು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬವರು, ಅವರು ಕಥಿತ ರೂಪದಲ್ಲಿ ಈಗ ಪ್ರೈಮ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ್ ಫೇಸಿ ನಮಗೆ ಗೊತ್ತಾಗ್ತದೆ. ಸದ್ಯ ಕಾನ್ಫಿಡೆಂಟ್ ಕಚೇರಿಗೆ ಎಫ್ಎಸ್ಎಲ್ ಅಧಿಕಾರಿಗಳು ಸುಕೋ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಸಿಜೆ ರಾಯ್ ಸೂಸೈಡ್ ಹಿಂದೆ ಅನುಮಾನದ ಹುತ್ತ ಬೆಳಿತಾನೇ ಇದೆ. ತನಿಖೆಯಿಂದಷ್ಟೇ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ. ಐಟಿ ದಾಳಿಗೆ ಹೆದರಿ ಶೂಟ್ ಮಾಡಿಕೊಂಡ ರಾಯ್. ಸಾವಿರಾರು ಕೋಟಿ ಒಡೆಯ ಕಾನ್ಫಿಡೆಂಟ್ ಎಂಬ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮ, ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮೊತ್ತ ಕೊಡ್ತಿದ್ದ ದೈತ್ಯ ಉದ್ಯಮಿ. 12 ರೋಲ್ಸ್ ರಾಯ್ಸ್ ಕಾರುಗಳು ಸೇರಿ ಐಷಾರಾಮಿ ಮಾಲೀಕ. ನೂರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತನ್ನ ಕಚೇರಿಯಲ್ಲಿ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಐಟಿ ಅಧಿಕಾರಿಗಳ ಮುಂದೆನೆ. ಸಿಜೆ ರಾಯ್ ಸಂಬಂಧಿಸಿದ ಕಚೇರಿಗಳ ಮೇಲೆ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರಂತೆ. ಇವತ್ತು ಕೂಡ ಕೇರಳದಿಂದ ಬಂದಿದ್ದ ಐಟಿ ಆಫೀಸರ್ಸ್ ಕಾನ್ಫಿಡೆಂಟ್ ಕಚೇರಿ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸಿದ್ದಾರೆ. ಸಿಜೆ ರಾಯ್ನ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ತನ್ನ ಬಳಿಯದ್ದ ಗನ್ ತೆಗೆದುಕೊಂಡು ಸಿಜೆ ರಾಯ್ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದರೆ ಲಾಸ್ಟ್ 2 years ಬ್ಯಾಕ್ ಮದುವೆ, ಅವ್ರ ತಮ್ಮ ಅಣ್ಣನ ಮಗನ ಮದುವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ. ಸೊ ಇಷ್ಟು ಬೇಗ ಇವ್ರಿಂಗೆ ಮಾಡ್ಕೋತಾರೆ ಅಂತ ನನಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗ್ತಿಲ್ಲ. ಮತ್ತು ಇದು ತುಂಬಾ ತಡ್ಕೊಳಕ್ಕಾಗದೇ ಇರೋಂಥ ನೋವು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬವರು, ಅವರು ಕಥಿತ ರೂಪದಲ್ಲಿ ಈಗ ಪ್ರೈಮ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ್ ಫೇಸಿ ನಮಗೆ ಗೊತ್ತಾಗ್ತದೆ. ಸದ್ಯ ಕಾನ್ಫಿಡೆಂಟ್ ಕಚೇರಿಗೆ ಎಫ್ಎಸ್ಎಲ್ ಅಧಿಕಾರಿಗಳು ಸುಕೋ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಸಿಜೆ ರಾಯ್ ಸೂಸೈಡ್ ಹಿಂದೆ ಅನುಮಾನದ ಹುತ್ತ ಬೆಳಿತಾನೇ ಇದೆ. ತನಿಖೆಯಿಂದಷ್ಟೇ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ. ಐಟಿ ದಾಳಿಗೆ ಹೆದರಿ ಶೂಟ್ ಮಾಡಿಕೊಂಡ ರಾಯ್. ಸಾವಿರಾರು ಕೋಟಿ ಒಡೆಯ ಕಾನ್ಫಿಡೆಂಟ್ ಎಂಬ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮ,
ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮೊತ್ತ ಕೊಡ್ತಿದ್ದ ದೈತ್ಯ ಉದ್ಯಮಿ. 12 ರೋಲ್ಸ್ ರಾಯ್ಸ್ ಕಾರುಗಳು ಸೇರಿ ಐಷಾರಾಮಿ ಮಾಲೀಕ. ನೂರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತನ್ನ ಕಚೇರಿಯಲ್ಲಿ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಐಟಿ ಅಧಿಕಾರಿಗಳ ಮುಂದೆನೆ. ಸಿಜೆ ರಾಯ್ ಸಂಬಂಧಿಸಿದ ಕಚೇರಿಗಳ ಮೇಲೆ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರಂತೆ. ಇವತ್ತು ಕೂಡ ಕೇರಳದಿಂದ ಬಂದಿದ್ದ ಐಟಿ ಆಫೀಸರ್ಸ್ ಕಾನ್ಫಿಡೆಂಟ್ ಕಚೇರಿ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸಿದ್ದಾರೆ. ಸಿಜೆ ರಾಯ್ನ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ತನ್ನ ಬಳಿಯದ್ದ ಗನ್ ತೆಗೆದುಕೊಂಡು ಸಿಜೆ ರಾಯ್ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದರೆ ಲಾಸ್ಟ್ 2 years ಬ್ಯಾಕ್ ಮದುವೆ, ಅವ್ರ ತಮ್ಮ ಅಣ್ಣನ ಮಗನ ಮದುವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ. ಸೊ ಇಷ್ಟು ಬೇಗ ಇವ್ರಿಂಗೆ ಮಾಡ್ಕೋತಾರೆ ಅಂತ ನನಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗ್ತಿಲ್ಲ. ಮತ್ತು ಇದು ತುಂಬಾ ತಡ್ಕೊಳಕ್ಕಾಗದೇ ಇರೋಂಥ ನೋವು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬವರು, ಅವರು ಕಥಿತ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಸದ್ಯ ಕಾನ್ಫಿಡೆಂಟ್ ಕಚೇರಿಗೆ ಎಫ್ಎಸ್ಎಲ್ ಅಧಿಕಾರಿಗಳು ಸುಕೋ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಸಿಜೆ ರಾಯ್ ಸೂಸೈಡ್ ಹಿಂದೆ ಅನುಮಾನದ ಹುತ್ತ ಬೆಳಿತಾನೇ ಇದೆ. ತನಿಖೆಯಿಂದಷ್ಟೇ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ. ಐಟಿ ದಾಳಿಗೆ ಹೆದರಿ ಶೂಟ್ ಮಾಡಿಕೊಂಡ ರಾಯ್. ಸಾವಿರಾರು ಕೋಟಿ ಒಡೆಯ ಕಾನ್ಫಿಡೆಂಟ್ ಎಂಬ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮ, ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮೊತ್ತ ಕೊಡ್ತಿದ್ದ ದೈತ್ಯ ಉದ್ಯಮಿ. 12 ರೋಲ್ಸ್ ರಾಯ್ಸ್ ಕಾರುಗಳು ಸೇರಿ ಐಷಾರಾಮಿ ಮಾಲೀಕ. ನೂರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತನ್ನ ಕಚೇರಿಯಲ್ಲಿ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಐಟಿ ಅಧಿಕಾರಿಗಳ ಮುಂದೆನೆ. ಸಿಜೆ ರಾಯ್ ಸಂಬಂಧಿಸಿದ ಕಚೇರಿಗಳ ಮೇಲೆ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರಂತೆ. ಇವತ್ತು ಕೂಡ ಕೇರಳದಿಂದ ಬಂದಿದ್ದ ಐಟಿ ಆಫೀಸರ್ಸ್ ಕಾನ್ಫಿಡೆಂಟ್ ಕಚೇರಿ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸಿದ್ದಾರೆ. ಸಿಜೆ ರಾಯ್ನ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ತನ್ನ ಬಳಿಯದ್ದ ಗನ್ ತೆಗೆದುಕೊಂಡು ಸಿಜೆ ರಾಯ್ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದರೆ ಲಾಸ್ಟ್ 2 years ಬ್ಯಾಕ್ ಮದುವೆ, ಅವ್ರ ತಮ್ಮ ಅಣ್ಣನ ಮಗನ ಮದುವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ. ಸೊ ಇಷ್ಟು ಬೇಗ ಇವ್ರಿಂಗೆ ಮಾಡ್ಕೋತಾರೆ ಅಂತ ನನಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗ್ತಿಲ್ಲ. ಮತ್ತು ಇದು ತುಂಬಾ ತಡ್ಕೊಳಕ್ಕಾಗದೇ ಇರೋಂಥ ನೋವು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬವರು, ಅವರು ಕಥಿತ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಸದ್ಯ ಕಾನ್ಫಿಡೆಂಟ್ ಕಚೇರಿಗೆ ಎಫ್ಎಸ್ಎಲ್ ಅಧಿಕಾರಿಗಳು ಸುಕೋ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಸಿಜೆ ರಾಯ್ ಸೂಸೈಡ್ ಹಿಂದೆ ಅನುಮಾನದ ಹುತ್ತ ಬೆಳಿತಾನೇ ಇದೆ. ತನಿಖೆಯಿಂದಷ್ಟೇ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.